ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ನಾಗರ ಪಂಚಮಿಯನ್ನು ಪ್ರತಿ ವರ್ಷ ಆಷಾಢ ಅಮಾವಾಸ್ಯೆಯಾದ 5ನೇ ದಿನದಂದು ಆಚರಣೆಯನ್ನು ಮಾಡಲಾಗುತ್ತದೆ. ಅಂದರೆ ಶ್ರಾವಣ ಮಾಸದಲ್ಲಿ ಈ ನಾಗರ ಪಂಚಮಿ ಬರುತ್ತದೆ. ಈ ಬಾರಿ 2026ರಲ್ಲಿ ನಾಗರ ಪಂಚಮಿ ಬಂದಿರುವಂಥದ್ದು ಆಗಸ್ಟ್ 17ನೇ ತಾರೀಕು ಸೋಮವಾರದಂದು ಬಂದಿದೆ. ನಮ್ಮ ಹಿಂದೂ ಧರ್ಮದಲ್ಲಿ ನಾಗದೇವರ ಬಗ್ಗೆ ಹಾಗೆಯೇ ನಾಗ ಸರ್ಪಗಳ ಬಗ್ಗೆ ಒಂದು ನಂಬಿಕೆ ಹಾಗೆಯೇ ಒಂದು ಭಕ್ತಿ ಶ್ರದ್ಧೆ ಇದೆ. ಜಾತಕದಲ್ಲಿ ಸರ್ಪದೋಷ ಇರುವಂಥವರು ಈ ನಾಗದೇವತೆಗಳ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸರ್ಪ ಶಾಂತಿಯನ್ನು ಮಾಡಿಸುತ್ತಾರೆ. ಹಾಗೆಯೇ ಪಾತಾಳ ಲೋಕದಲ್ಲಿ ಈ ನಾಗರ ಹಾವುಗಳು ಅಂದರೆ ಹಾವುಗಳು ಇರುತ್ತವೆ ಅನ್ನುವ ಒಂದು ನಂಬಿಕೆ ನಮ್ಮಲ್ಲಿ ಇದೆ. ಈ ನಾಗರ ಪಂಚಮಿಯಂದು ಸರ್ಪದೋಷ ನಿವಾರಣೆಗಳಿಗಾಗಿ ಬೆಳ್ಳಿಯ ನಾಗನಿಗೆ ಅಥವಾ ಕಲ್ಲಿನ ನಾಗನಿಗೆ ಪೂಜೆಯನ್ನು ಮಾಡುವ ಒಂದು ಪದ್ಧತಿ ಇದೆ. ಮಣ್ಣಿನ ನಾಗನಿಗೂ ಕೂಡ ಪೂಜೆಯನ್ನು ಮಾಡಿ ಅಭಿಷೇಕವನ್ನು ಮಾಡುವ ಒಂದು ಪದ್ಧತಿ ಇದೆ. ನಾಗರ ಪಂಚಮಿಯ ದಿನದಂದು ಕೂಡ ನೀವು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಇರುವಂತಹ ನಾಗರ ಕಲ್ಲಿಗೆ ಪೂಜೆಯನ್ನು ಸಲ್ಲಿಸಬಹುದು. ಯಾವ ರೀತಿಯಾಗಿ ನಾಗರ ಕಲ್ಲಿಗೆ ಪೂಜೆಯನ್ನು ದೇವಸ್ಥಾನದಲ್ಲಿ ಮಾಡಬೇಕು ಅನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ನೀವು ಮನೆಯಲ್ಲೂ ಕೂಡ ನಾಗರ ಪಂಚಮಿಯ ಆಚರಣೆಯನ್ನು ಮಾಡ್ಬೋದು. ನಿಮ್ಮಲ್ಲಿ ಮಣ್ಣಿನ ನಾಗ ದೇವರ ಪ್ರತಿಮೆ ಅಥವಾ ಬೆಳ್ಳಿದು ಏನಾದರೂ ಇತ್ತು ಅಂದರೆ ನೀವು ಆ ದಿನ ನಾಗರ ಪಂಚಮಿಯಂದು ಪೂಜೆಯನ್ನು ಮಾಡ್ಬೋದು. ಒಂದು ತಟ್ಟೆಯಲ್ಲಿ ನಾಗದೇವರ ಪ್ರತಿಮೆಯನ್ನು ಇಟ್ಟು ನೀವು ಅದಕ್ಕೆ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ಹಾಲು ಹಣ್ಣುಗಳನ್ನು ನೈವೇದ್ಯವನ್ನು ಇಟ್ಟು ನೀವು ಗರಿಕೆ ಗಂಧ ಹೂಗಳನ್ನು ಇಟ್ಟು ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಅಭಿಷೇಕವನ್ನು ಕೂಡ ಮಾಡ್ಬೋದು. ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂತಹ ನಾಗರ ಕಲ್ಲಿಗೆ ಪೂಜೆಯನ್ನು ಸಲ್ಲಿಸಬೇಕು. ದೇವಸ್ಥಾನಕ್ಕೆ ಹೋಗುವ ಮೊದಲು ಈ ನಾಗರ ಪೂಜೆಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳನ್ನು ಕೂಡ ಮೊದಲೇ ಸಿದ್ಧತೆಯನ್ನು ಮಾಡಿ ತೊಗೊಂಡು ಹೋಗಬೇಕು. ಏಕೆಂದರೆ ಹೊರಗಡೆ ಹೋಗಿ ಪೂಜೆ ಮಾಡೋದ್ರಿಂದ ಎಲ್ಲ ವಸ್ತುಗಳನ್ನು ಕೂಡ ನಾವು ನೋಡಿ ತೊಗೊಂಡು ಹೋಗಬೇಕಾಗುತ್ತೆ. ಅರಿಶಿನ ಕುಂಕುಮ ಗಂಧ ಅಕ್ಷತೆ ಹೂವುಗಳು ಗೆಜ್ಜೆ ವಸ್ತ್ರ ಹಾಗೆಯೇ ಅಲ್ಲಿ ನಾಗರ ಕಲ್ಲಿನ ಹತ್ತಿರ ಹಚ್ಚೋದಕ್ಕೆ 2 ಮಣ್ಣಿನ ದೀಪಗಳನ್ನು ತೆಗೆದುಕೊಂಡು ಹೋಗಿ ತುಪ್ಪದ ಬತ್ತಿ ಹಾಗೆಯೇ ಬಾಳೆಹಣ್ಣು ತೆಂಗಿನಕಾಯಿ ಕರ್ಪೂರ ಗಂಧದ ಕಡ್ಡಿ ವೀಳ್ಯದೆಲೆ ಅಡಿಕೆ ಹಾಗೆಯೇ ಗೆಜ್ಜೆ ವಸ್ತ್ರ ಅಂಗ್ನೂಲನ್ನು ಕೂಡ ತೆಗೆದುಕೊಂಡು ಹೋಗಿ ಇನ್ನು ನೈವೇದ್ಯವಾಗಿ ನೀವು ಚಿಗಳಿ ತಂಬಿಟ್ಟನ್ನು ಕೂಡ ಮನೆಯಿಂದಲೇ ಮಾಡಿ ತಗೊಂಡು ಹೋಗಿ. ಅಂದರೆ 5 ತಂಬಿಟ್ಟು 5 ಚಿಗಳಿ, ಈ ತಂಬಿಟ್ಟು ಮತ್ತು ಚಿಗಳಿ ಉಂಡೆಯನ್ನು ಈ ನಾಗರ ಪಂಚಮಿಯಂದು ನೈವೇದ್ಯವಾಗಿ ಇಡುವಂಥದ್ದು ಅದೇ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಅದಿಲ್ಲ ಅನ್ನೋದಾದರೆ ನೀವು ಯಾವುದಾದ್ರೂ ಒಂದು ಸಿಹಿ ನೈವೇದ್ಯವನ್ನು ಹಾಲಿನಿಂದ ಮಾಡಿರುವಂಥ ಯಾವುದಾದ್ರೂ ಒಂದು ಸಿಹಿ ನೈವೇದ್ಯವನ್ನು ಕೂಡ ತೆಗೆದುಕೊಂಡು ಹೋಗ್ಬೋದು. ಇದರ ಜೊತೆಗೇ ಮರೆಯದೆ ನೀವು ನೆನೆಸಿರುವಂತಹ ಕಡಲೆಕಾಳು ನೆನೆಸಿರುವಂತಹ ಅಕ್ಕಿ ಹಾಗೆಯೇ ನೆನೆಸಿರುವಂತಹ ಕಡಲೆಬೇಳೆ ಈ 3 ವಸ್ತುಗಳನ್ನು ಕೂಡ ಮರೆಯದೆ ನೀವು ತೆಗೆದುಕೊಂಡು ಹೋಗಿ ಅಲ್ಲಿ ನಾಗರ ಕಲ್ಲಿನ ಮುಂದೆ ನೈವೇದ್ಯವಾಗಿ ಇಟ್ಟು ಪೂಜೆಯನ್ನು ಮಾಡಬೇಕು. ರಾತ್ರಿಯೇ ನೀವು ಈ ಕಡಲೆಕಾಳು ಮತ್ತು ಕಡಲೆಬೇಳೆಯನ್ನು ಸ್ವಲ್ಪ ಅಕ್ಕಿಯನ್ನು ನೀರಿನಲ್ಲಿ ನೆನೆಸಿಟ್ಟು ನೀವು ಬೆಳಗ್ಗೆ ಪೂಜೆಗೆ ತಗೊಂಡು ಹೋಗ್ಬೋದು. ಅಥವಾ 1 ಅವರ್ ಮುಂಚಿತವಾಗಿಯೂ ಕೂಡ ನೀವು ಇದನ್ನು ನೆನೆಸಿ ನೀವು ಪೂಜೆಗೆ ತೆಗೆದುಕೊಂಡು ಹೋಗ್ಬೋದು. ದೇವಸ್ಥಾನದ ಹತ್ತಿರ ಹೋಗಿ ಅಲ್ಲಿ ನಾಗರ ಕಲ್ಲನ್ನು ಸ್ವಚ್ಛ ಮಾಡಬೇಕಾಗುತ್ತೆ. ಸ್ವಲ್ಪ ನೀರನ್ನು ಹಾಕಿ ಸ್ವಚ್ಛ ಮಾಡಿ ಹಾಗೆಯೇ ಅರಿಶಿನ ಕುಂಕುಮ ಶ್ರೀಗಂಧವನ್ನು ಹಚ್ಚಿ ಹೂಗಳನ್ನು ಹಿಡಿ ಹಾಗೆಯೇ ಮರೆಯದೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಹಾಗೆ ನೀವು ಏನು ನೈವೇದ್ಯವನ್ನು ಮಾಡಿ ತಗೊಂಡು ಹೋಗಿರ್ತೀರೋ ಆ ನೈವೇದ್ಯವನ್ನು ಇಡಿ 2 ಮಣ್ಣಿನ ದೀಪಗಳನ್ನು ಹಚ್ಚಿಟ್ಟು ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ. ಪೂಜೆ ಎಲ್ಲ ಆದ ನಂತರ ಅಂಗ್ನೂಲನ್ನು ತಗೊಂಡೋಗಿರ್ತೀರಲ್ಲ ಆ ಪೂಜೆ ಎಲ್ಲ ಮುಗಿದ ನಂತರ ಆ ನಾಗರ ಕಲ್ಲಿಗೆ 3 ಸುತ್ತು ಅಂಗ್ನೂಲನ್ನು ನೀವು ಸುತ್ತಬೇಕಾಗುತ್ತೆ. ಜೊತೆಗೆ ನೀವು ಈ ಅಂಗ್ನೂಲನ್ನು ಸುತ್ತೋದಕ್ಕಿಂತ ಮುಂಚಿತವಾಗಿ ಅಭಿಷೇಕವನ್ನು ಕೂಡ ಮಾಡಬೇಕು ನಾಗರ ಕಲ್ಲಿಗೆ. ಕೆಲವೊಂದು ದೇವಸ್ಥಾನಗಳಲ್ಲಿ ತುಂಬ ಜಾಸ್ತಿ ಜನ ನಾಗರ ಪಂಚಮಿಯಂದು ದೇವಸ್ಥಾನಕ್ಕೆ ಹೋಗೋದ್ರಿಂದ ಎಲ್ಲರೂ ಕೂಡ ಹಾಲನ್ನು ಎರೆದು ಅಭಿಷೇಕವನ್ನು ಮಾಡಿದಾಗ ಅಲ್ಲಿ ತುಂಬ ಗಲೀಜಾಗುತ್ತೆ ಅನ್ನೋ ಕಾರಣಕ್ಕಾಗಿ ಕೆಲವೊಂದು ದೇವಸ್ಥಾನಗಳಲ್ಲಿ ಹಾಲನ್ನು ಎರೆಯುವಂಥದ್ದು ತನಿ ಎರೆಯೋದನ್ನ ನಿಷಿದ್ಧ ಮಾಡಿರ್ತಾರೆ. ಹಾಗಾಗಿ ನೀವು ನೋಡಿಕೊಂಡು ಇದೆ ಅನ್ನೋದಾದರೆ ನೀವು ತನಿಯನ್ನು ಎರಿಬೋದು, ಇಲ್ಲ ಅನ್ನೋದಾದರೆ ನೀವು ಹಾಗೆ ಪೂಜೆಯನ್ನು ಮಾಡಿಕೊಂಡು ಬನ್ನಿ. ಹಾಗೆಯೇ ಪೂಜೆ ಮುಗಿದ ನಂತರ ಅಲ್ಲೇ ದೇವಸ್ಥಾನದಲ್ಲಿ ಇರುವಂಥ ಒಂದು 3 ಜನ ಅಥವಾ 5 ಜನ ಮುತ್ತೈದೆಯರನ್ನು ಕರೆದು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಡಿ. ಈ ರೀತಿಯಾಗಿ ಸರಳವಾಗಿಯೇ ನಾಗರ ಪಂಚಮಿಯ ದಿನದಂದು ದೇವಸ್ಥಾನದಲ್ಲಿರುವಂಥ ನಾಗರ ಕಲ್ಲಿಗೆ ಪೂಜೆಯನ್ನು ಮಾಡ್ಬೋದು. ಹಾಗೆಯೇ ನಿಮ್ಮಲ್ಲಿ ನಾಗರ ಪ್ರತಿಮೆ ಬೆಳ್ಳಿದು ಅಥವಾ ಮಣ್ಣಿಂದು ಅಥವಾ ಯಾವುದಾದ್ರೂ ಲೋಹದಿತ್ತು ಅಂದರೆ ಮನೆಯಲ್ಲೂ ಕೂಡ ನೀವು ಅದನ್ನು ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಬಹುದು. ಹಾಗೆಯೇ ನಿಮ್ಮ ಮನೆಯ ಪದ್ಧತಿ ಪ್ರಕಾರ ಹಿಂದಿನಿಂದ ಯಾವ ರೀತಿಯಾಗಿ ನಾಗರ ಪಂಚಮಿ ಆಚರಣೆಯನ್ನು ನೀವು ಮಾಡ್ಕೊಂಡು ಬಂದಿರ್ತೀರೋ ಅದೇ ರೀತಿಯಾಗಿ ಕೂಡ ಪೂಜೆಯನ್ನು ನೀವು ಸಲ್ಲಿಸಬಹುದು. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.